ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ವೆಸ್ಟ್ ಕರ್ನಾಟಕ 2025 ನಮ್ಮ ರಾಜ್ಯದಲ್ಲಿ ಮುಗೀತು. ಈಗ ಫೆಬ್ರವರಿ 14ನೇ ತಾರೀಕು ಮುಗೀತು. 2 ದಿನ ಇತ್ತು. 2 ವರ್ಷಕ್ಕೊಂದ್ಸಲ ಈ ಇವೆಂಟನ್ನು ಸರ್ಕಾರದ ವತಿಯಿಂದ ಆಯೋಜನೆ ಮಾಡ್ತಾ ಹೋಗ್ತಾರೆ. ಇದನ್ನ ಜಿಮ್ ಅಂತಲೂ ನೀವು ಕೇಳ್ತಾ ಇರ್ತೀರ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ. ಇದು ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಮ್ಮ ರಾಜ್ಯಕ್ಕೆ ಮತ್ತು ಎಕನಾಮಿಕ್ ದೃಷ್ಟಿಯಿಂದನೂ ಕೂಡ ಈ ಥರ ಒಂದು ಬೇರೆ ದೇಶದ ಅದು ಡೊಮೆಸ್ಟಿಕ್ ಬಿಸ್ನೆಸ್ಗಳಾಗಿರ್ಬೋದು ಅಥವಾ ವಿದೇಶಿ ಬಿಸ್ನೆಸ್ಗಳಾಗಿರ್ಬೋದು, ಅವರು ಬಂದು ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡಲಿ ಅಂತ ಅದನ್ನ ಪ್ರಮೋಟ್ ಮಾಡೋಕ್ಕೆ ಇರುವಂತಹ ಒಂದು ಕಾರ್ಯಕ್ರಮ. ಇದರಿಂದ ಸರ್ಕಾರಕ್ಕೂ ಕೂಡ ಒಳ್ಳೆ ನೋಡಿ ಉದ್ಯೋಗ ಸೃಷ್ಟಿಗೂ ಕೂಡ ಒಂದು ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗಿನ ಒಂದು ಎಸ್ಟಿಮೇಷನ್ ಪ್ರಕಾರ ಈ ವರ್ಷ 10.2 ಲಕ್ಷ ಕೋಟಿ ದುಡ್ಡು ಒಂದು ಅಂಡರ್ಸ್ಟ್ಯಾಂಡಿಂಗ್ MOU ಅಂತ ಮಾಡ್ಕೊಂಡಿರ್ತಾರೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅದರಲ್ಲಿ ಅಷ್ಟು ಒಂದು ಸೈನ್ ಆಗಿದೆ ಡೀಲು 10.2 ಲಕ್ಷ ಕೋಟಿಗೆ. ಇದರಿಂದ 6 ಲಕ್ಷದಷ್ಟು ಜಾಬ್ ಸೃಷ್ಟಿ ಆಗ್ಬೋದು ಅಲ್ಲಿ ಕರ್ನಾಟಕದಲ್ಲಿ ಅಂತ ಬಂದಿದೆ. ಹಾಗಾದ್ರೆ ಏನು ನಡೆಯುತ್ತಿದ್ದು, ಯಾಕೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಯಾಕಿದೆ ಎಕನಾಮಿಕ್ಕು ಕೂಡ ಇಂಪಾರ್ಟೆಂಟು, ಸ್ಟಾಕ್ ಮಾರ್ಕೆಟ್ಗೂ ಕೂಡ ಯಾಕಿದೆ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಈಗ ಎಲ್ಲರೂ ಮಿಡಲ್ ಕ್ಲಾಸು ಯಾರ್ಯಾರು ನೀವು ಚಾರ್ಟ್ ಸ್ಟಾಕ್ ನೋಡ್ತೀರಾ ಅಥವಾ ಡೈಲಿ ನಮ್ಮ ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರ್ತಾರೆ, ಏನಿರುತ್ತೆ ಹೇಳಿ, ಬೇರೆ ಎಲ್ಲ ಇನ್ವೆಸ್ಟ್ಮೆಂಟಿಗೂ ಹೋಲಿಸಿದ್ರೆ ಈಕ್ವಿಟಿ ಮಾರ್ಕೆಟ್ನಲ್ಲಿ ನಾನು ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದೆ ಅಂದರೆ ಅದು ನನಗೆ ಇನ್ಫ್ಲೇಷನ್ನ ದಾಟಿ, ಹಣದುಬ್ಬರವನ್ನು ದಾಟಿ ಒಳ್ಳೆ ರೀತಿಯಾದಂಥ ಒಂದು ರಿಟರ್ನ್ನ ಕೊಡುತ್ತೆ. ಲಾಂಗ್ ಟರ್ಮಲ್ಲಿ ನನಗೆ ಒಂದು ಒಂದು ಸಂಪತ್ತು ಸೃಷ್ಟಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬರ್ತಾ ಇರ್ತೀವಿ. ಇದು ಖಂಡಿತ ಅದೊಂದು ಬೇಕು, ಒಂದು ಸೂಕ್ತವಾದ ಇನ್ವೆಸ್ಟ್ಮೆಂಟ್ ಬೇಕು ಹೋಗಬೇಕು, ಎಲ್ಲರಿಗೂ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಜೊತೆಗೆ ಕೌಶಲ ಅಭಿವೃದ್ಧಿ, ನಾವು ಇವಾಗ ಎಷ್ಟು ದುಡಿತಾ ಇದೀವೋ ಅದಕ್ಕಿಂತ ಇನ್ನೂ ನಾವು ಜಾಸ್ತಿ ದುಡಿಯೋ ಥರದ್ದು, ನಮ್ಮ ಕೌಶಲವನ್ನು ಅಭಿವೃದ್ಧಿ ಮಾಡ್ಕೊಳೋದ್ರ ಮೂಲಕ, ನಮ್ಮ ಸ್ಕಿಲ್ಸ್ನ ಜಾಸ್ತಿ ಮಾಡ್ಕೊಳೋದ್ರ ಮೂಲಕ ನಾವು ಜಾಸ್ತಿ ಇನ್ನೂ ಹೆಚ್ಚಿನ ಅರ್ನಿಂಗ್ ಕಡೆ ಮಾಡೋದು ಕೂಡ ಇನ್ನೊಂದು ಮಾನದಂಡ ಅಲ್ವಾ. ಯಾಕೆಂದರೆ ನಾವೆಲ್ಲ ಒಂದು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೂ ಕೂಡ ನಮಗೆ ಸ್ಕಿಲ್ ಸೆಟ್ ಇಂಪಾರ್ಟೆಂಟ್ ಅಲ್ವಾ. ನಮಗೆ ಆದಾಯ ಜಾಸ್ತಿ ಬರ್ತಾ ಇದೆ ಅಂದರೆ ಅದರಿಂದ ನಾವು ಉಳಿತಾಯನೂ ಜಾಸ್ತಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ಉದ್ಯೋಗ ಸೃಷ್ಟಿ ಅಥವಾ ಒಂದು ಓವರಾಲ್ ಒಂದು ಡೆವಲಪ್ಮೆಂಟ್ ಅನ್ನೋದು ಒಬ್ಬ ಪರ್ಸನಲ್ ಇಂಡಿವಿಜುವಲಿಗೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಬ್ಬ ಈಚ್ ಇಂಡಿವಿಜುವಲ್ ಪ್ರತಿಯೊಬ್ಬರಿಗೂ ಆ ಥರ ಕೆಲಸ ಸಿಗ್ತಾ ಹೋಯಿತು ಅಂತಂದರೆ ಕೆಲಸ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರತಿಯೊಬ್ಬರದ್ದು ಒಂದು ಆದಾಯದ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದರೆ ದೇಶದ GDP ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವ್ರು ಅದನ್ನ ಇನ್ವೆಸ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ಸ್ಪೆಂಡ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ದೇಶದ ಅಭಿವೃದ್ಧಿನೂ ಆಗುತ್ತೆ, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಆ ಕಂಪ್ನಿಗಳ ಅಭಿವೃದ್ಧಿನೂ ಆಗ್ತಾ ಹೋಗುತ್ತೆ. ಓವರಾಲ್ ಎಲ್ಲರೂ ಕೂಡ ಒಂದು ಸುಸ್ಥಿರ ಸ್ಥಿತಿಗೆ, ಒಂದು ಡೆವಲಪ್ಡ್ ಕಂಟ್ರಿ ಆಗೋಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಟೂರಿಸಮಲ್ಲಾಗಲಿ ಅಥವಾ ಒಂದು ಇನ್ವೆಸ್ಟರ್ಸ್ ಮೀಟ್ ಆಗಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹಮ್ಮಿಕೊಳ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ನಾನು ಈ ವೆಬ್ಸೈಟ್ನ ನೋಡಿದೆ, ಇನ್ವೆಸ್ಟ್ ಕರ್ನಾಟಕ ಅಂತ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದ್ರ ಬಗ್ಗೆ ಇವತ್ತು ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ, ಇಲ್ಲಿ 3 ಮುಖ್ಯವಾಗಿ ತೋರಿಸ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ, ಮತ್ತು ಕರ್ನಾಟಕದಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಮತ್ತು ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋದನ್ನು ಕೊಟ್ಟಿದ್ದಾರೆ. ಯಾಕೆ ಈ ಥರ ಇನ್ವೆಸ್ಟರ್ಸ್ ಮೀಟಲ್ಲಿ ಇಷ್ಟೊಂದು ಲಕ್ಷ ಕೋಟಿಗಳು ಡೀಲ್ ಆಗ್ತಾ ಹೋಗುತ್ತೆ ಅಂತಂದರೆ, ಒಂದಿಷ್ಟು ಟ್ಯಾಕ್ಸ್ ಬೆನಿಫಿಟ್ನ ಕೊಡ್ತಾ ಹೋಗ್ಬೋದು ಆ ಟೈಮಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ. ಜೊತೆಗೆ ಸಬ್ಸಿಡಿಗಳನ್ನು ಕೊಡ್ತೀವಿ ಅಂತ ಹೇಳ್ಬೋದು. ಮತ್ತು ಮೇಯ್ನು ಯಾವುದೋ ಒಬ್ಬರು ಬಂದು ಇಲ್ಲಿ ಫ್ಯಾಕ್ಟ್ರಿನ ಓಪನ್ ಮಾಡಿ ಮತ್ತೊಂದು ಮಾಡಬೇಕು ಅಂದರೆ ಏನು ಲ್ಯಾಂಡ್ ಅಕ್ವಿಸಿಷನು, ಆ ಗೌರ್ಮೆಂಟ್ ಪ್ರಾಸೆಸ್ಸು ಅದೆಲ್ಲ ತುಂಬ ಇರುತ್ತಲ್ವ, ಅದನ್ನು ಸ್ವಲ್ಪ ಸರಳ ಮಾಡ್ಕೊಡ್ತೀವಿ. ಒಂದು ಸಿಂಗಲ್ ವಿಂಡೋದಲ್ಲೇ ನಿಮಗೆ ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ, ಬೇಗ ತ್ವರಿತವಾಗಿ ಕ್ಲಿಯರ್ ಮಾಡೋದು ಮಾಡ್ಕೊಡ್ತೀವಿ. ಈ ರೀತಿಯಾಗಿ ಸೆಕ್ಟರ್ ಸ್ಪೆಸಿಫಿಕ್ ಆಗಿ ನಾವು ಒಂದಿಷ್ಟು ಇನ್ಸೆಂಟಿವ್ನ ಕೊಡ್ತೀವಿ. ನೀವು ಡಿಫೆನ್ಸ್ ಸೆಕ್ಟರ್ಗೆ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಕ್ಲೀನ್ ಎನರ್ಜಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಬಂದು, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ, ಅದು ಒಂದು ಇವಾಗ ಟ್ರೆಂಡಿಂಗ್ ಸೆಕ್ಟರ್ ಅಂತಂದರೆ ಕರ್ನಾಟಕ ಅದರಲ್ಲಿ ಮುಂಚೂಣಿಗೆ ಬರುತ್ತೆ ಅಂತಂದರೆ ಕರ್ನಾಟಕಕ್ಕೂ ಒಳ್ಳೆ ಹೆಸರು ಬರೋದ್ರಿಂದ ಆ ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಇನ್ಸೆಂಟಿವ್ ಕೊಡ್ತೀವಿ. ಈ ರೀತಿ ಎಲ್ಲ ಹೇಳಿದಾಗ ಅಟ್ರಾಕ್ಟ್ ಮಾಡೋಕ್ಕೆ ನೋಡ್ತಾ ಹೋಗ್ತಾರೆ. ಇದಕ್ಕೆ ನೋಡಿ, ಈ ಇನ್ವೆಸ್ಟರ್ ಮೀಟ್ ಏನಾಗುತ್ತೋ 2 ವರ್ಷಕ್ಕೊಂದ್ಸಲ, ಅದಕ್ಕಿಂತ ಮುಂಚೆ ವಿಶ್ವದಾದ್ಯಂತ ಅದ್ರ ಬಗ್ಗೆ ಪ್ರಮೋಷನ್ಗಳನ್ನ ಮತ್ತೊಂದು ಗೌರ್ಮೆಂಟ್ ಮಾಡುತ್ತೆ, ವೆಬ್ಸೈಟ್ ಮೂಲಕ ಕೂಡ ಮಾಡ್ತಾ ಹೋಗುತ್ತೆ. ಯಾಕೆ ಕರ್ನಾಟಕ ಇಂಪಾರ್ಟೆಂಟ್ ಅಂತ ನೋಡಿ, ಅಬೌಟ್ ಕರ್ನಾಟಕ ಅಂತ ಕೊಟ್ಟರೆ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಇದರಲ್ಲಿ ನಮ್ಮದು ಏನಿದೆ, ಸ್ಟೇಟ್ ಅಟ್ ಎ ಗ್ಲಾನ್ಸ್ ಯಾವ ರೀತಿ ಇದೆ, ಹಿಸ್ಟ್ರಿ ಕಲ್ಚರ್ ಏನಿದೆ, ಡಿಸ್ಕವರ್ ಅವರ್ ಡಿಸ್ಟ್ರಿಕ್ಟ್ಸ್ ಅಂತ ಇದೆ. ನನಗೆ ಏನು ಇಷ್ಟ ಆಯಿತು ಅಂದರೆ, ಇಲ್ಲಿ ಡಿಸ್ಕವರ್ ಅವರ್ ಡಿಸ್ಟ್ರಿಕ್ಟ್ಸ್ ಅಂತ ಕೊಟ್ಟರೆ ನೀವು ಬೀದರಿಂದ ಚಾಮರಾಜನಗರ ತನಕ ಪ್ರತಿಯೊಂದು ಡಿಸ್ಟ್ರಿಕ್ಟಿಂದು ಕೂಡ ಎಷ್ಟಿದೆ ಪರ್ ಕ್ಯಾಪಿಟಲ್ ಇನ್ಕಮು, ಟೋಟಲ್ ಸೈಜ್ ಎಷ್ಟಿದೆ ನೋಡಿ. ಇಲ್ಲಿ ಬೀದರಿಂದ ನೀವು ಪ್ರತಿಯೊಂದು ಕೆಳಗಡೆ ತನಕ ಚಾಮರಾಜನಗರ ತನಕ ಪ್ರತಿಯೊಂದು ಜಿಲ್ಲೆದು ಕೂಡ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಈಗ ಯಾವುದೋ ಒಂದು ಇವಾಗ ಕೊಪ್ಪಳ ಅನ್ನೋದು ಸೆಲೆಕ್ಟ್ ಆಯಿತು. ಕೊಪ್ಪಳ ಅನ್ನೋದು ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಓವರಾಲ್ ಏರಿಯಾ ಎಷ್ಟಿದೆ, ಅಲ್ಲಿ ಲಿಟ್ರಸಿ ಎಷ್ಟಿದೆ, ಎಷ್ಟು ಪಾಪ್ಯುಲೇಷನ್ ಇದ್ದಾರೆ, ಮೇಲ್ ಫೀಮೇಲ್ ಎಷ್ಟಿದ್ದಾರೆ, ಜಿಯೋಗ್ರಫಿಕಲ್ ಏರಿಯಾ, ಟೆಂಪ್ರೇಚರ್ ಯಾವ ರೀತಿ ಬರುತ್ತೆ, ಯಾವ ನದಿಗಳಿದೆ, ಈ ಥರ ಪ್ರತಿಯೊಂದು ಕೂಡ ನಿಮಗೆ ಅಲ್ಲಿ ಏನು ವಿಶೇಷತೆ ಇದೆ, ಮತ್ತು ಅಗ್ರಿಕಲ್ಚರಲ್ ನ್ಯಾಚುರಲ್ ರಿಸೋರ್ಸಸ್ ಯಾವ್ದು ಸಿಗುತ್ತೆ, ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಬೇಕು, ಇಲ್ಲಿ ಏನೋ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂದರೆ ಯಾವ ಫ್ಯಾಕ್ಟ್ರಿಗಳನ್ನ ಸೆಟಪ್ ಮಾಡ್ಕೊಳಕ್ಕೆ ಅನುಕೂಲವಾದಂಥ ಪರಿಸ್ಥಿತಿ ಇದೆ, ಇನ್ಕ್ಲೂಡಿಂಗ್ ಯಾವ ನ್ಯಾಷನಲ್ ಹೈವೇಗಳು ಬರುತ್ತೆ, ಇಂಡಸ್ಟ್ರಿಯಲ್ ಪ್ರೊಫೈಲ್ ಯಾವ ರೀತಿ ಇದೆ, ಇದೆಲ್ಲದೂ ಕೂಡ ಮಾಹಿತಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಇದು ಜನರಲ್ ಆಗಿ ಯಾರಿಗಾರೊಬ್ಬರು ಒಂದು ಜಿಲ್ಲೆ ಬಗ್ಗೆ ತಿಳ್ಕೋಬೇಕು ಅಂದ್ರೂ ಕೂಡ ಈ ಒಂದು ವೆಬ್ಸೈಟು ತುಂಬ ಚೆನ್ನಾಗಿದೆ. ಈಗ ನೀವು ಜಿಲ್ಲೆಯಲ್ಲಿ ಇರ್ತೀರಾ, ಕೊಪ್ಪಳ ಜಿಲ್ಲೆಯವರು ಆಗಿರ್ತೀರಾ, ಕೊಪ್ಪಳ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಸುತ್ತಮುತ್ತದ್ದು, ಬಟ್ ನಿಮಗೆ ಏನೇನು ವಿಶೇಷತೆ ಇದೆ, ಈ ಕೊಪ್ಪಳನ ಬೇರೆಯವರಿಗೆ ನೀವು ಯಾವ ರೀತಿಯಾಗಿ ಪರಿಚಯ ಮಾಡಿಕೊಡ್ಬೋದು ಅನ್ನೋದಕ್ಕೆ ನೋಡಿ ಇಲ್ಲಿ ಸುಮಾರು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್, ಮತ್ತು ಯಾವ್ಯಾವ ಕಂಪ್ನಿಗಳು ಇಲ್ಲಿ ಕೆಲಸ ನಡೆಸ್ತಾ ಇದೆ, ಯಾವ ಸೆಕ್ಟರಲ್ಲಿ ಇದೆ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಯಾವ್ಯಾವುದಕ್ಕಿದೆ, ಇದನ್ನು ಕೂಡ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇರ್ತಾರೆ. ಇದು
ಪ್ರತಿಯೊಂದು ಡಿಸ್ಟ್ರಿಕ್ಟ್ ಬಗ್ಗೆ ಮಾಹಿತಿ ಈ ರೀತಿಯಾಗಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋದಕ್ಕೆ ಕರ್ನಾಟಕಸ್ ಪ್ರಪೋಸಿಷನು, ರೀಸೆಂಟ್ ಡೆವಲಪ್ಮೆಂಟ್ ಏನಾಗಿದೆ, ಕೀ ಇಂಡಸ್ಟ್ರೀಸ್ ಏನಿದೆ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರಪೋಸಿಷನಲ್ಲಿ ನೋಡಿ, ನಾವು 40% ಮಾರ್ಕೆಟ್ ಶೇರ್ ಇದ್ದೀವಿ ಎಲೆಕ್ಟ್ರಿಕ್ ಮೊಬಿಲಿಟಿನಲ್ಲಿ. ಜೊತೆಗೆ ಇಷ್ಟು ಸ್ಟಾರ್ಟಪ್ಸ್ಗಳಿದೆ, ಸ್ಟಾರ್ಟಪ್ ಹಬ್ ಅಂತಲೇ ಕರೀತಾರೆ. ಇಡೀ ದೇಶಕ್ಕೆ ಸ್ಟಾರ್ಟಪ್ಗಳು ಅತ್ಯಂತ ಹೆಚ್ಚಿರೋದು ಈ ಒಂದು ಕರ್ನಾಟಕದಲ್ಲಿ ಅಲ್ವಾ. ಸೊ ಈ ರೀತಿ ಪ್ರಮೋಟ್ಗಳನ್ನು ಮಾಡ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ಯಾಕೆಂತಂದರೆ ನೋಡಿ, ಈಗ ಆಲ್ರೆಡಿ ಸಾಲ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗ್ತಿದೆ ಕರ್ನಾಟಕ ಸ್ಟೇಟಿಂದು, ಬಿಕಾಸ್ ಈ ಫ್ರೀ ಬೀಸು ಈ ಥರ ಕೊಡೋದು ನೋಡಿ. ಯಾವಾಗ ಸರ್ಕಾರ ಪ್ರತಿಯೊಬ್ಬರನ್ನು ಉದ್ಯೋಗಕ್ಕೆ ತಂದು ಅದ್ರ ಮೂಲಕ ಒಬ್ಬರನ್ನ ನಾನು ಎಂಪವರ್ ಮಾಡ್ತೀನಿ, ಅವರಿಗೆ ಶಕ್ತಿ ತುಂಬ್ತೀನಿ ಅಂತವಲ್ಲ, ಅದು ಒಂದು ಒಳ್ಳೆ ಥರದ ಹಾದಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ಸುಮ್ಮನೆ ನೀನು ಏನು ಮಾಡಿಲ್ಲ ಏನಿಲ್ಲ, ನೀನು ಬಡವರ ರೇಖೆಗಿಂತ ಕೆಳಗಿದೆಯಾ, ನಿನಗೆ ಹಂಗಾಗಿ ಸಬ್ಸಿಡಿ ಕೊಡ್ತೀವಿ ಅಂದ್ಬಿಟ್ರೆ ಅವ್ರನ್ನ ಇನ್ನೂ ಎನ್ಕರೇಜ್ ಮಾಡಿದಂಗೆ, ನಾನು ಬಡವರ ರೇಖೆಗಿಂತ ಕಮ್ಮಿ ಇದ್ದರೆ ನಾನು ಆರಾಮಾಗಿ ಎಲ್ಲ ಸರ್ಕಾರದಿಂದ ಸಿಗುತ್ತೆ, ಆರಾಮಾಗಿರ್ತೀನಿ ಅಂತ. ಹಂಗಲ್ಲ, ಅವ್ರನ್ನ ಮೇಲೆ ಎತ್ತುವಂಥ ಪ್ರಯತ್ನ ಮಾಡಬೇಕಲ್ವಾ. ಅದು ಯಾವುದೇ ವರ್ಗದಿಂದ ಆಗಿರ್ಬೋದು. ಸೊ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂದರೆ ಅವ್ರನ್ನ ಎಂಪವರ್ ಮಾಡೋ ಥರ ಪಾಲಿಸಿಗಳು ಬರ್ತಾ ಹೋಗಬೇಕು ಹೊರತು ನೀವು ಬಡವರು ಅಂತ ಹೇಳ್ಬಿಟ್ಟು ಅದೇ ರೀತಿ ಸಬ್ಸಿಡಿ ಕೊಡುವಂಥದ್ದು ತಪ್ತಾ ಹೋಗಬೇಕು. ಆ ದೃಷ್ಟಿನಲ್ಲಿ ಕರ್ನಾಟಕ ಪ್ರಪೋಸಿಷನ್ ಏನು, ರೀಸೆಂಟ್ ಡೆವಲಪ್ಮೆಂಟ್ ಏನಾಗಿದೆ, ಈಗ ನಿಮ್ಗೆ ಗೊತ್ತಿದೆ ಕ್ವಿನ್ ಸಿಟಿ ಅಂತ ಒಂದು ಅನೌನ್ಸ್ ಮಾಡ್ತೀವಿ ಅಂತ ಬಂದಿತ್ತು. ಈ ರೀತಿಯಾಗಿ ಏನೇನಿದೆ, ಯಾವುದಾದ್ರೂ ಒಂದು ಕಂಪ್ನಿಗಳು ಬಂದಿಲ್ಲ ಆಗಿರುವಂಥ ಸಕ್ಸಸ್ ಸ್ಟೋರಿಗಳು, ಇದನ್ನೆಲ್ಲದನ್ನು ಕೂಡ ಅವರು ಭಾರತೀಯ ಸಿಟಿ ಅಂತ ಒಂದು ಮಾಡ್ತಾ ಇದ್ದಾರೆ, ಎಲ್ಲದು ಒಂದೇ ಕಡೆ ಇರೋ ಥರದ್ದು ಅಂತ. ಜೊತೆಗೆ ಸೆಕ್ಟರ್ ಸ್ಪೆಸಿಫಿಕ್ ಕೂಡ ಇಲ್ಲಿ ಮಾಹಿತಿಗಳನ್ನ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಇನ್ನೊಂದು ನಾನು ನೋಡ್ತಾ ಬರೋದಾದ್ರೆ ಕೆಳಗಡೆ ಒಂದು ಸಕ್ಸಸ್ ಸ್ಟೋರಿ ಅಂತ ಇದೆ ನೋಡಿ. ಇಲ್ಲಿ ಸಕ್ಸಸ್ ಸ್ಟೋರಿ ಅಂತ ಕೊಟ್ಟರೆ ಇದುವರೆಗೂ ಯಾವ್ಯಾವ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅದು ಬೇರೆ ಬೇರೆ ಸೆಕ್ಟರ್ ಆಗಿರ್ಬೋದು. ನೋಡಿ, ಇದೆ ಏರ್ ಬಸ್ ಇದೆ, ಅದೇ ರೀತಿ ಅಪ್ಲೈಡ್ ಮೆಟೀರಿಯಲ್ಸ್ ಇದೆ, ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಇದೆ, ಎಕ್ಸೈಡ್ ಇದೆ. ಇವರೆಲ್ಲ ಯಾವ ರೀತಿಯಾಗಿ ಪ್ರೆಸೆನ್ಸ್ನ ಮಾಡಿಕೊಂಡು ಬೇರೆ ಬೇರೆ ಸೆಕ್ಟರ್ಗಳದ್ದು ಈ ರೀತಿಯಾಗಿ ಸಕ್ಸಸ್ ಸ್ಟೋರಿ ಇದೆ ಅಂತ ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಸಲ ಯಾವ್ಯಾವ ಕಂಪ್ನಿಗಳು ಬರೋಕ್ಕೆ ನಿರ್ಧಾರ ಮಾಡಿದೆ ಅಂತ ನೋಡೋದಾದರೆ ಇಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಆದರೆ ನ್ಯೂಸಲ್ಲಿ ಬಂದಿದ್ದ ಪ್ರಕಾರ ನೋಡಿ 10 ಲಕ್ಷ ಕೋಟಿ ಬರುತ್ತೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದು 100 ಬಿಲಿಯನ್ ರುಪಿ ಅಂದರೆ ಸರಿಸುಮಾರು $1.2 ಬಿಲಿಯನ್ ಅಷ್ಟು, ಅಂದರೆ ಹೆಚ್ಚು ಕಮ್ಮಿ ಏನಂತ ಹೇಳ್ಬೋದು, ಒಂದು 10,000 ಕೋಟಿ ಅಂತ ಹೇಳ್ಬೋದು, ಅದಕ್ಕಿಂತ ಜಾಸ್ತಿನೇ. ಅಷ್ಟು ದುಡ್ಡನ್ನು ಲ್ಯಾಮ್ ರಿಸರ್ಚ್ ಅನ್ನೋ ಒಂದು US ಬೇಸ್ಡ್ ಸೆಮಿ ಕಂಡಕ್ಟರ್ ಕಂಪ್ನಿ. ಯಾಕೆ ಈ ಮಾಹಿತಿನ ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಗದಲ್ಲಿ ಯಾರಾದರೂ ನೀವು ಕೆಲಸ ಮಾಡೋದಾಗಿದ್ದೀರಾ ಅಂತಂದರೆ ನಿಮಗೆ ಆ ಕಡೆ ಒಂದು ಅನುಕೂಲ ಆಗ್ತಾ ಹೋಗ್ಬೋದು. ಮತ್ತು ಮೇನ್ ಏನಾಯಿತು ಅಂದರೆ, ಈ ಸಲ ಬರೀ ಬೆಂಗಳೂರಿನಲ್ಲೇ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಬಂದಿಲ್ಲ, 40-45% ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಬಂದಿರುವಂಥದ್ದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಯಾಕೆಂತಂದರೆ ಎಲ್ಲರೂ ಕೂಡ ಒಂದೇ ಕಡೆ ಆದರೆ ಇಲ್ಲಿ ಜನಸಂಖ್ಯೆ ದಟ್ಟಣೆ, ಇಲ್ಲಿ ಒಂದು ಪೊಲ್ಯೂಷನ್ ಇದೆಲ್ಲ ಜಾಸ್ತಿ ಆಗೋದ್ರಿಂದ ನಾವು ಎಲ್ಲಿ ಬೆಳೆದಿದ್ವೋ ಅದೇ ಜಾಗದಲ್ಲಿ ನಮಗೆ ಉದ್ಯೋಗ ಸೃಷ್ಟಿ ಆಗೋ ಥರದ್ದು ಒಂದು ಆಯಿತು ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಕರ್ನಾಟಕ ತುಂಬ ಒಂದು ಡೈವರ್ಸ್ ಆಗಿರುವಂಥ ಒಂದು ಸ್ಟೇಟ್. ನಮಗೆ ಇಲ್ಲಿ ಈ ಕಡೆ ನಿಮಗೆ ಕೋಸ್ಟಲ್ ಏರಿಯಾನೂ ಇದೆ, ಇಲ್ಲಿ ಇತ್ಲಾಗಿ ಮಲೆನಾಡು ಸೈಡು ಇದೆ, ಅದೇ ರೀತಿಯಾಗಿ ಬಯಲುಸೀಮೆನೂ ಇದೆ. ಎಲ್ಲ ಥರದ್ದು ಜಾಗಗಳು ನಮ್ಮ ರಾಜ್ಯದಲ್ಲಿ ಇದೆ ಅಲ್ವಾ. ಸೊ ತುಂಬ ಇಂಪಾರ್ಟೆಂಟ್ ಅದು. ಹಿಲ್ ಏರಿಯಾ ಆಗಿರ್ಬೋದು, ಜಲಪಾತ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಎಲ್ಲದೂ ನೋಡೋಕ್ಕೆ ಸಿಗುವಂಥ ಒನ್ ಆಫ್ ದ ಯುನೀಕ್ ಸ್ಟೇಟ್ಸ್ ನಮ್ಮ ದೇಶದಲ್ಲಿ ಕರ್ನಾಟಕ. ಹಾಗಾಗಿ ಲ್ಯಾಮ್ ರಿಸರ್ಚ್ ಅನ್ನೋ ಕಂಪನಿ 100 ಬಿಲಿಯನ್ ಸೆಮಿ ಕಂಡಕ್ಟರ್ ಇನ್ನೂ ಸ್ವಲ್ಪ ಪುಷ್ ಮಾಡೋದಕ್ಕೆ ಒಂದು ಮೆಮೊರಂಡಮ್ಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ MOU ಅಂತ ಬರ್ಸ್ಕೊತಾ ಹೋಗ್ತಾರೆ, ಅದರಲ್ಲಿ ಸೈನ್ ಮಾಡಿದ್ದಾರೆ. ಇದರಿಂದ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ಬೂಸ್ಟ್ ಸಿಗ್ತಾ ಹೋಗ್ಬೋದು. ಅದೇ ರೀತಿಗೆ ಶೆವ್ರಾನ್ ಅನ್ನೋ ಒಂದು ಕಂಪನಿ, ಅಮೆರಿಕನ್ ಮಲ್ಟಿ ನ್ಯಾಷನಲ್, ಅದು ಏನದು ಅಮೆರಿಕ ಬೇಸ್ಡಲ್ಲಿರುವಂಥದ್ದು ಒಂದು ಎನರ್ಜಿ ಕಾರ್ಪೊರೇಷನ್ ಕಂಪನಿ. ಅದು ಅವರು ಒಂದು ಎನರ್ಜಿ ಪ್ಲ್ಯಾನ್ನ ನಾವು ಮಾಡ್ತೀವಿ, ಇಲ್ಲಿ ಒಂದು ದೊಡ್ಡದು US ಇಂದ ಹೊರತುಪಡಿಸಿ ದೊಡ್ಡ ಒಂದು ಟೆಕ್ನಾಲಜಿ ಸೆಂಟರ್ನ ನಾವು ಬೆಂಗಳೂರಿನಲ್ಲಿ ಬಂದು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಸುಮಾರು 83 ಬಿಲಿಯನ್ ರುಪೀಸ್ ಅಷ್ಟನ್ನ ನಾವು, 1 ಬಿಲಿಯನ್ ಅಂದರೆ ನಿಮಗೆ 100 ಕೋಟಿ, 83 ಬಿಲಿಯನ್ ರುಪಿನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇಲ್ಲಿ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&D ಹಬ್ನ ಮಾಡ್ತೀವಿ. ಅದರಿಂದ ಒಂದು 600 ಜನದ ಉದ್ಯೋಗ ಸೃಷ್ಟಿ ಆಗ್ಬೋದು ಅಂತ ಹೇಳಿದ್ದಾರೆ. ಇಂಜಿನಿಯರಿಂಗ್ ಜಾಬ್ಸ್, ಬರೀ ಇಂಜಿನಿಯರಿಂಗ್ ಜಾಬ್ಸ್ ಅಷ್ಟು ಆಗ್ಬೋದು ಅಂತ. ಅದೇ ರೀತಿಯಾಗಿ ಕಾರ್ಲ್ ಸೇಜ್ AG ಅಂತ, ಇದು ಒಂದು ಜರ್ಮನ್ ಆಪ್ಟಿಕಲ್ ಟೆಕ್ನಾಲಜಿ ಇರುವಂಥ ಕಂಪನಿ. ಇವರು ಫಸ್ಟ್ ಅವ್ರದ್ದೊಂದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ನ ಬೆಂಗಳೂರಲ್ಲಿ ಓಪನ್ ಮಾಡ್ತೀವಿ, ಮುಂದಿನ 3 ವರ್ಷದೊಳಗಡೆ 5,000 ಜನದ ಉದ್ಯೋಗ ಸೃಷ್ಟಿ ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಆಯಿತು ಅಂತಂದರೆ ನೋಡಿ 2025 ಬಂದು ಇದರಿಂದ ಸರಿಸುಮಾರು 30 ಬಿಲಿಯನ್ ರುಪೀಸ್ ಅಷ್ಟು ದುಡ್ಡು ಹರಿದು ಬರ್ಬೋದು ಅಂತ ಇದರಿಂದನೂ ಕೂಡ ಒಂದು ಮಾಹಿತಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ಜಾಪನೀಸ್ ಅವರು ಕೂಡ ಒಂದು 7,500 ಕೋಟಿಯಷ್ಟು ಇಲ್ಲಿ ಅವರು ಆಟೋಮೇಷನ್ನು, ಟೆಕ್ನಾಲಜಿ ಇದ್ರ ರಿಲೇಟೆಡ್ ಆಗಿ ಅವರು ಕಮಿಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ BBM ಸ್ಪೋರ್ಟ್ ಫೀಲ್ಡ್ಸ್ ಆ್ಯಂಡ್ ಹಾಲ್ಸ್ ಅವರು ಸರಿಸುಮಾರು 250 ಕೋಟಿ ಒಂದು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋಕ್ಕೆ ಒಂದು ಮೆಮೊರಂಡಮ್, ಅಥ್ಲೀಟ್ಸ್ಗಳಿಗೆ ಒಂದು ದೊಡ್ಡ ಕಾಂಪಿಟೇಷನಲ್ಲಿ ಅನುಕೂಲ ಆಗೋ ಥರ ಒಂದು ಟಾಪ್ ನಾಚ್ ಇರುವಂಥ ಒಂದು ಟ್ರೈನಿಂಗ್ ಫೆಸಿಲಿಟಿಗಳನ್ನು ನಾವು ಬಿಲ್ಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಮೇಯ್ನಾಗಿ ಈ ಒಂದು 5 ಕಂಪ್ನಿಗಳು, ಅಂದರೆ ಮೇಯ್ನಾಗಿ ನಿಮಗೆ ಆಟೋಮೇಟಿವ್ ಸೆಕ್ಟರ್ ಬಂದಿದೆ, ಜೊತೆಗೆ ಸೆಮಿ ಕಂಡಕ್ಟರ್ ಸೆಕ್ಟ್ರಲ್ಲಿ ಬಂದಿದೆ, ಅದೇ ರೀತಿಯಾಗಿ ಆಪ್ಟಿಕಲ್ ಟೆಕ್ನಾಲಜಿ ಮತ್ತು ಸ್ಪೋರ್ಟ್ಸ್ ಈ ರಿಲೇಟೆಡ್ ಆಗಿ ಒಂದು 5 ಕಂಪನಿಗಳು ಇನ್ವೆಸ್ಟ್ ಮಾಡೋಕ್ಕೆ ಬಂದಿದೆ. ಬಟ್ ಈ ವೆಬ್ಸೈಟ್ನ ಒಂದ್ಸಲ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಯಾರಿಗಾದರೂ ಯಾವುದೋ ಒಂದು ಇದು ನೋಡಿ ಡೊಮೆಸ್ಟಿಕ್ ಅಂದರೆ ಈಗ ಯಾವುದೋ ಒಂದು ಪುಣೆನಲ್ಲೋ ಅಥವಾ ಒಂದು ನೋಯ್ಡಾದಲ್ಲೋ ಈ ಥರ ಒಂದು ಬೇಸ್ಡ್ ಆಗಿರುವಂಥ ಕಂಪನಿ ಇರುತ್ತೆ, ಅವರಿಗೆ ಈ ಕಡೆ ದಕ್ಷಿಣ ಭಾಗದಲ್ಲಿ ಅವ್ರದ್ದು ಪ್ರೆಸೆನ್ಸ್ ಇರಲ್ಲ, ಇಲ್ಲೂ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ನೋಡಿ ಅವರು ಕೂಡ ಬಂದು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾ ಹೋಗ್ಬೋದು. ಇದರಲ್ಲಿ ಮೇಯ್ನಾಗಿ ನಾನು ಆಗಲೇ ಹೇಳ್ದಂಗೆ ಇನ್ಸೆಂಟಿವ್ಸು ಅದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಜೊತೆಗೆ ಒಂದಿಷ್ಟು ಸ್ಪೀಕರ್ಸ್ ಅಂತ ಕರೆಸಿರ್ತಾರೆ ಆಲ್ರೆಡಿ.
ಉದಾಹರಣೆಗೆ ನೀವು ನೋಡ್ತಾ ಹೋಗೋದಾದರೆ ಕಲ್ಚರಲ್ ಇವೆಂಟನ್ನು ಮಾಡಿ ಒಂದಿಷ್ಟು ಜೊತೆಗೆ ಸ್ಪೀಕರ್ಸ್ಗಳನ್ನು ಕರೆಸಿರ್ತಾರೆ, ಬೇರೆ ಬೇರೆ ಇಂಡಸ್ಟ್ರಿಯಿಂದ ಬಂದಿರುವಂಥದ್ದು, ಅವರು ಕೂಡ ಮಾತಾಡಿರ್ತಾರೆ. ಸೊ ಈ ರೀತಿಯಾಗಿ ಒಂದು ಇವೆಂಟ್ ಆಗುವಂಥದ್ದು ಒಂದು ಇಂಪಾರ್ಟೆಂಟ್ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಯಾರಾದರೂ ಇನ್ನೂ ಉದ್ಯೋಗನ ಹುಡುಕ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾದಂಥ ಟೆಕ್ನಾಲಜಿ ಒಂದು ಸಾಧ್ಯತೆಗಳಿದೆ, ಬರುವಂಥ ಸಾಧ್ಯತೆ ಇದೆ ಅಂತ ದಯವಿಟ್ಟು ನೋಡಿ. ಇದರಲ್ಲಿ ಮೇಯ್ನಾಗಿ ಈ ಸಲ ಇನ್ಸೆಂಟಿವ್ ಅಂತ ಹೇಳಿರೋದು ಅಂತಂದರೆ ಸರ್ಕಾರ ಏನಂತ ಹೇಳಿದ್ದಾರೆ ಅಂತಂದರೆ ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾ ಹೋಗ್ತಾರೆ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ. ಇವರು ಇಂಡಸ್ಟ್ರಿಯಲ್ ಪಾಲಿಸಿ 2025-2030 ಅಂತ ಕರ್ನಾಟಕ ಸರ್ಕಾರ ಮಾಡಿತ್ತು. ಅದರ ಪ್ರಕಾರ ಏನು ಟಾರ್ಗೆಟ್ ಇತ್ತು ಅಂದರೆ ಸರಿಸುಮಾರು 7.25 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ನಾವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಿತ್ತು. ಆ ಟಾರ್ಗೆಟ್ನ ರೀಚ್ ಮಾಡಿದ್ದಾರೆ. 7.5 ಲಕ್ಷ ಕೋಟಿಯಷ್ಟು ಬರಬೇಕಿತ್ತು ಅಂತಿತ್ತು. ಸರಿಸುಮಾರು 10 ಲಕ್ಷ ಕೋಟಿ ಈ ವರ್ಷದಲ್ಲಿ ಬಂದಿದೆ ಅವರಿಗೆ. ಜೊತೆಗೆ ಇನ್ನು 5 ವರ್ಷದಲ್ಲಿ ಅಂದರೆ 2030 20 ಲಕ್ಷ ಒಂದು ಜಾಬ್ ಸೃಷ್ಟಿ ಆಗಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಈ ಸಲ ಆಗಿರುವಂಥ ಡೀಲ್ ಎಲ್ಲದ್ರ ಪ್ರಕಾರ ಸರಿಸುಮಾರು ಒಂದು 6 ಲಕ್ಷದಷ್ಟು ಹೊಸ ಜಾಬ್ ಕ್ರಿಯೇಷನ್ ಆಗ್ಬೋದು ಅಂತಿದೆ. ಬಟ್ ಅದೆಲ್ಲ ಆಗಿ ಅದಕ್ಕೆ ನೋಡಿ, ಈಗ ಅನೌನ್ಸ್ಮೆಂಟ್ ಆಗೋದು ಬೇರೆ, ಅದಕ್ಕೆ ಇಂಪ್ಲಿಮೆಂಟೇಷನ್ಗೆ ಸಹಕಾರ ಕೊಡಬೇಕು, ಅದು ಸ್ಮೂತಾಗಿ ಮುಗಿಬೇಕು, ಅದೆಲ್ಲ ಆದರೆ ಮಾತ್ರ. ಮತ್ತು ಕೊನೆ ಟೈಮಲ್ಲೂ ಕೂಡ ಕೆಲವೊಂದು ಕಂಪ್ನಿಗಳು ಆಚೆ ತಗೊಳ್ಳೋಂಥ ಸಾಧ್ಯತೆಯೂ ಇರುತ್ತೆ. ಸೊ ಏನು ಕಮಿಟ್ ಆಗಿರ್ತಾರೋ ಅದನ್ನ ಯಾವ ರೀತಿಯಾಗಿ ಡೆಲಿವರಿ ಮಾಡ್ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ಆ ಥರ ಆಯಿತು ಅಂದರೆ ಈ ವರ್ಷದಿಂದ ಬಂದಿರೋದ್ರಲ್ಲಿ ಒಂದು 6 ಲಕ್ಷ, ಇನ್ನೊಂದು 2-3 ವರ್ಷದಲ್ಲಿ 6 ಲಕ್ಷ ಜಾಬ್ ಸೃಷ್ಟಿ ಆಗ್ಬೋದು ಅಂತ. ಒಟ್ಟು 2030 20 ಲಕ್ಷ ಜಾಬ್ ಸೃಷ್ಟಿ ಮಾಡಬೇಕು ಅಂತ ಗೋಲ್ನ ಹಾಕೊಂಡಿದ್ದಾರೆ. ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 12% ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಆಗಬೇಕು ಅನ್ನೋದು ಒಂದು ಇಟ್ಕೊಂಡಿದ್ದಾರೆ. ಜೊತೆಗೆ ರೀಜನಲ್ ಡೆವಲಪ್ಮೆಂಟ್, ಬರೀ ಬೆಂಗಳೂರು ಅಷ್ಟೇ ಅಲ್ಲದೆ ಬೆಂಗಳೂರಿಂದ ಹೊರತುಪಡಿಸಿ Tier 2, Tier 3 ಸಿಟೀಸ್ ಅಂತ ಏನು ಕರಿತೀವಿ ಅಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಜೊತೆಗೆ ಮೇನು ಕ್ಲೀನ್ ಮೊಬಿಲಿಟಿ, ಇದನ್ನು ಕೂಡ ನೀವು ಇದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಏನು ತೊಗೊಂಡಿದ್ದಾರೆ ಸ್ಟೆಪ್ಸು ಅಂತ ನೀವು ನೋಡ್ತಾ ಬರೋದಾದರೆ ಯಾವುದರಲ್ಲಿ ಇನ್ವೆಸ್ಟ್ ಕರ್ನಾಟಕದಲ್ಲಿ ನೀವು ನೋಡ್ತಾ ಬಂದರೆ ಅಲ್ಲಿ ಏನು ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಸ್ಟೆಪ್ಸು ಅನ್ನೋದನ್ನು ಕೂಡ ನೀವು ನೋಡು. ಕರ್ನಾಟಕ ಪ್ರಪೋಸಿಷನ್ಸಲ್ಲಿ ಹೋದರೆ ಅಲ್ಲಿ ಪಾಲಿಸಿಗಳು ಯಾವ್ಯಾವುದಿದೆ ಅದೆಲ್ಲದು ಕೂಡ ಇದೆ. ಅದೆಲ್ಲ ಈ ವಿಡಿಯೋದ ವ್ಯಾಪ್ತಿಗಿದೆ, ಆಚೆ ಹೋಗ್ತಾ ಹೋಗುತ್ತೆ. ಬಟ್ ನೀವು ಯಾರು ಇಂಟ್ರೆಸ್ಟ್ ಇದೆ ಅಂತಂದರೆ ಇನ್ವೆಸ್ಟರ್ಸ್ ಫ್ರೆಂಡ್ಲಿ ಪಾಲಿಸೀಸ್ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅಂದರೆ ಯಾರಾದರೂ ಆ ಪರ್ಟಿಕ್ಯುಲರ್ ಇಂಡಸ್ಟ್ರೀಸಲ್ಲಿ ಇದ್ದೀರಾ ಅಥವಾ ಯಾರಾದರೂ ಆಂಟ್ರಪ್ರೆನರ್ಗಳಿರ್ಬೋದು, ನೋಡಿ ತುಂಬ ದೊಡ್ಡ ಕಂಪ್ನಿಗಳೇ ಆಗಿರಬೇಕು ಅಂತಿಲ್ಲ, ಸಣ್ಣ ಸ್ಟಾರ್ಟಪ್ ಕಂಪ್ನಿಗಳು, ಮೈಕ್ರೋ ಕಂಪ್ನಿಗಳು, ಅವರೆಲ್ಲರಿಗೂ ಕೂಡ ಏನು ಇನ್ಸೆಂಟಿವ್ ಇದೆ ಏನಿದೆ ಅನ್ನೋದನ್ನು ನೀವು ಇಲ್ಲಿ ಹೋಗಿ ನೋಡ್ತಾ ಹೋಗ್ಬೋದು. ಉದಾಹರಣೆಗೆ ಇಲ್ಲಿ ಒಂದು ಕೆಳಗಡೆ ಇನ್ಸೆಂಟಿವ್ ಕ್ಯಾಲ್ಕುಲೇಟರ್ ಈ ಥರ ಎಲ್ಲ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ನೋಡೋದಾದರೆ ನೀವು ಈ ಬಿಸ್ನೆಸ್ಸಲ್ಲಿ ಈ ಜಿಲ್ಲೆನಲ್ಲಿ ಓಪನ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಅಲ್ಲಿ ಏನಾದರೂ ಇದೆಯಾ, ನಿಮಗೆ ಒಂದು ಅಡ್ವಾಂಟೇಜ್ ಇದೆಯಾ ಅಂತಲೂ ಕೂಡ ಅವರು ತೋರಿಸ್ತಾ ಹೋಗ್ತಾರೆ. ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಏನಾದರೂ ಇನ್ಸೆಂಟಿವ್ ಇದೆಯಾ ನನಗೆ ಇಲ್ಲಿ ಈಗ ಇನ್ವೆಸ್ಟ್ ಮಾಡಿದ್ರೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಟೂಲ್ಸ್ ಆ್ಯಂಡ್ ರಿಸೋರ್ಸಸ್ ಅಂತ ಇದೆಯಲ್ಲ ಆ ಸೆಕ್ಷನಿಗೆ ಹೋದರೆ ನಿಮಗೆ ಕೊಡ್ತಾ ಹೋಗೋದು. ಯಾಕಿದ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಯಾರಿಗಾದರೂ ಇದ್ರ ರಿಲೇಟೆಡ್ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಸುಮಾರನ್ನ ಇನ್ವೆಸ್ಟರ್ ಫ್ರೆಂಡ್ಲಿ ಆಗಿರುವಂಥದ್ದನ್ನು ಇನ್ವೆಸ್ಟರ್ ಸರ್ವಿಸಸ್ಗಳನ್ನು ಈ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ. ಇನ್ಸೆಂಟಿವ್ ಚೆಕ್ ಮಾಡೋದಾಗಿರ್ಬೋದು, ಮತ್ತು ಆ ಜಾಗದಲ್ಲಿ ನಮಗೆ ಆ ಇಂಡಸ್ಟ್ರಿ ಸೂಕ್ತವಾಗಿ ಬರುತ್ತೋ ಇಲ್ವೋ ಅನ್ನೋದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಅಪ್ರೂವಲ್ಗಳು ಏನಾಗಿದೆ ಪ್ರಾಸೆಸ್ಸು, ಏನಾದರೂ ಕ್ವೇರಿ ಇದ್ದರೆ ಮಾಡ್ಕೊಳೋದಕ್ಕೆ. ಜೊತೆಗೆ ಇನ್ಸೆಂಟಿವ್ ಅಂತ ಇದೆ ನೋಡಿ, ರಿಜಿಸ್ಟರ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ರೂ ಕೂಡ ಅಟ್ಲೀಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೋದು, ನಾವು ಆಮೇಲೆ ಮಾಹಿತಿ ಕೊಡ್ತೀವಿ. ಈ ರೀತಿ ಎಲ್ಲದೂ ಕೂಡ ಕೊಡ್ತಾ ಹೋಗಿದ್ದಾರೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಹಾಗೆಯೇ ಸಬ್ಸಿಡಿ ಅಂತ, ಕ್ಯಾಪಿಟಲ್ ಸಬ್ಸಿಡಿ ಅಂತ 25% ಸಬ್ಸಿಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನು ಮಾಡ್ತಲ್ಲ ಕಂಪ್ನಿಗಳಿಗೆ ಕ್ಲೀನ್ ಮೊಬಿಲಿಟಿಗೆ, ಅಂದರೆ ಅದು ಒಂದು ಗ್ರೀನ್ ಎನರ್ಜಿ ಆಗಿರ್ಬೋದು ಅಥವಾ ಒಂದು ಎಲೆಕ್ಟ್ರಿಸಿಟಿ ರಿಲೇಟೆಡ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಈ ಥರದಲ್ಲಿ ಇನ್ವೆಸ್ಟ್ ಮಾಡೋರಿಗೆ 25% ಸಬ್ಸಿಡಿ ಅಂತ ಹೇಳಿದ್ದಾರೆ. ಜೊತೆಗೆ ಮೊಬಿಲಿಟಿ ಕ್ಲಸ್ಟರ್ಗಳಂತ ಗೌರಿಬಿದನೂರಲ್ಲಿ, ಧಾರವಾಡದಲ್ಲಿ, ಹಾರೋಹಳ್ಳಿನಲ್ಲಿ ನಾವು ಈ ಒಂದು ಮೊಬಿಲಿಟಿ ಕ್ಲಸ್ಟರ್ಸ್ ಅಂತ ಮಾಡ್ತಾ ಹೋಗ್ತೀವಿ. ಅಂದರೆ ಕ್ಲೀನ್ ಎನರ್ಜಿ ಸೆಕ್ಟರ್ಗಳಂತ ಮಾಡ್ತಾ ಹೋಗ್ತೀವಿ ಈ ಜಾಗಗಳಲ್ಲಿ ಅಂತಲೂ ಹೇಳಿದ್ದಾರೆ. ಇದಿಷ್ಟು ನಿಮ್ಮ ತಾಲೂಕಲ್ಲಿ ಏನೇನಿದೆ ಅನ್ನೋದನ್ನು ನೀವು ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೋದು. ಇದು ವೆಬ್ಸೈಟಲ್ಲಿ ತುಂಬ ಮಾಹಿತಿ ಇದೆ, ನಾನು ಎಲ್ಲದನ್ನು ತೋರಿಸಿಲ್ಲ ನಿಮಗೆ, ಬಟ್ ಇನ್ವೆಸ್ಟ್ ರಿಲೇಟೆಡ್ ಆಗಿದ್ದರಿಂದ ಆ ರೀತಿ ನೋಡ್ತಾ ಹೋಗ್ಬೋದು. ನಿಮ್ಮ ಜಿಲ್ಲೆ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಅಲ್ಲೋಗಿ ನೋಡ್ತಾ ಹೋಗ್ಬೋದು. ಜೊತೆಗೆ ಇಲ್ಲಿ ಕೀ ಇಂಡಸ್ಟ್ರೀಸ್ ಯಾವ್ಯಾವುದಿದೆ, ಆಲ್ರೆಡಿ ಇನ್ವೆಸ್ಟ್ ಮಾಡಿರೋದು ಯಾವ್ಯಾವ ಜಾಗದಲ್ಲಿ ಇದೆ ಅಂತಂದರೆ ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಎಲ್ಲ ಥರದ ಮಾಹಿತಿಗಳು ಈ ವೆಬ್ಸೈಟಲ್ಲಿ ಇದೆ. ಒಂದು ಇಂಪಾರ್ಟೆಂಟ್ ವೆಬ್ಸೈಟು ಕರ್ನಾಟಕದ ಬಗ್ಗೆ ನಮಗೆ ತಿಳ್ಕೊಳಕ್ಕೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ, ಯಾವ್ಯಾವ ಕಂಪ್ನಿಗಳು ಕಾರ್ಯನಿರ್ವಹಿಸಿದೆ ನೋಡ್ಕೋಬೇಕು ಅಂದರೆ ಈ ವಿಡಿಯೋ ನೋಡ್ಬೋದು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಹೇಳಿದೆ. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತಂದರೆ ನೋಡಿ, ಸ್ಟೇಟ್ ಗ್ರೋತ್ ಅನ್ನೋದು ಕೂಡ ಇಂಪಾರ್ಟೆಂಟು. ಸ್ಟೇಟ್ ಗ್ರೋತ್ ಆದರೆ ಕೂಡ ನಮಗೆ ಇಲ್ಲಿ ಉದ್ಯೋಗ ಸೃಷ್ಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು ಒಂದು ಸುಸ್ಥಿರವಾಗಿ ಒಂದು ಕಾಂಪಿಟೇಷನ್ ಅಂತ ಕೊಡೋದು, ಹೆಲ್ದಿ ಕಾಂಪಿಟೇಷನ್ ಅನ್ನೋದು ಜಿಲ್ಲೆ ಮಧ್ಯೆ, ರಾಜ್ಯದ ಮಧ್ಯೆ ಇರಲೇಬೇಕು. ಆದರೆ ಒಟ್ಟಾರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಭಾರತೀಯರಾಗಿರ್ತೀವಿ. ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.